ಥ್ಯಾಂಕ್ ಯು ಶಂಕರ್ ಸರ್. ತುಂಬ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದೀರಿ ಇದರಲ್ಲಿ. ನಿಮ್ಮ ರೈಟಿಂಗ್ಗೆ ಫಿದಾ ನಾನು ಯಾವಾಗಲೂ. ಅಂದರೆ ಅದು ಈಗ ಟ್ರೈಲರು ಸಿನಿಮಾ ಬಂದಾಗ ಮಾತ್ರ ನಿಮ್ಮ ಬರವಣಿಗೆ ಏನಿದೆ ಅನ್ನೋದು ಗೊತ್ತಾಗುತ್ತೆ. ನಾನು ಕೆಲವು ಸತಿ ಮಾತಾಡ್ತೀನಿ, ಸುದ್ದಿ ಸಕ್ಕದಾಗ ಮಾತಾಡ್ತೀನಿ ಅಂತ ಒಂದಷ್ಟು ಜನ ಅಂತಾರೆ. ಬಟ್ ನಿಮ್ಮ ಬರವಣಿಗೆ ನೆಕ್ಸ್ಟ್ ಲೆವೆಲು. ದಿನ ಮಾತಾಡಿದ್ವಿ ಏನು ಬರ್ದಿದ್ದೀರಾ ಸರ್ ಅಂತ. ಆ್ಯಂಡ್ ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಏನು ಕಮ್ಮಿ ಮಾಡ್ದಂಗೆ ಮಾಡಿಸಿದ್ದೀರಿ ಎಲ್ಲರ ಕೈಯಲ್ಲೂ. ಆಮೇಲೆ ನಾನು ತುಂಬ ಖುಷಿಯಾಗಿದ್ದ ದಿನಗಳು, ತುಂಬ ಖುಷಿಯಾಗಿದ್ದ ದಿನಗಳು, ತುಂಬ ಸಂತೋಷವಾಗಿ ಕೆಲಸ ಮಾಡಿ ಸೆಟ್ಟು ಅಂದರೆ ವಾಮನ, ಬಿಕಾಸ್ ಆಫ್ ಧನ್ವೀರ್ ಸರ್. ಸತ್ಯವನ್ನು ಹೇಳ್ತೀನಿ, ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ಹಿಂದೇನು, ನಾನು ಇವು ಕೆಲವು ಸತಿ ಟಿಫನ್ ಮಾಡ್ಬಿಡ್ತೀನಲ್ಲ, ಋಣಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ ಅಂತ. ನನಗೆ ಟಿಫನ್ಗೂ ಕೂಡ ಇಡ್ಲಿ ತಿನ್ನೋಕೆ ಬಿಟ್ಟಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನ್ ವೆಜ್ಜೇ ಧನ್ವೀರ್ ಸರ್ ತರಿಸ್ಕೊಡ್ತೀನಿ. ನನಗದೇನೋ ಇಷ್ಟ. ಸೊ ಪ್ರತಿದಿನ ತುಂಬ ಖುಷಿಯಾಗಿ ನಾನು ತುಂಬ ಸಂತೋಷವಾಗಿ, ತುಂಬ ಕಾಟ ಕೊಟ್ಕೊಂಡು, ಹಿಂಸೆ ಕೊಟ್ಕೊಂಡು, ಅಂದರೆ ಅವಳು ಇಟ್ಕೊಂಡು ಕೆಲಸ ಮಾಡಿದಂಥ ಸಿನಿಮಾ ವಾಮನ. ಆ ಟೈಮಲ್ಲಿ ತುಂಬ ಬ್ಯುಸಿ ಬೇರೆ ಇದ್ದೆ. ನಂದು ತುಂಬ ಸಿನಿಮಾಗಳಿತ್ತು. ಕ್ಯಾರವ್ಯಾನಲ್ಲೇ ಬಕೆಟಲ್ಲಿ ಡಿಪ್ ಹಾಕ್ಬಿಟ್ಟು ಕರೆಂಟ್ದು ಅದೇನು ಕಂಬಿ ಡಿಪ್ಪು ಅದರಲ್ಲಿ ಸ್ನಾನ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ, ಬಿಕಾಸ್ ಟೈಮ್ ಇರಲಿಲ್ಲ ಆ ಥರ. ಥ್ಯಾಂಕ್ ಯು ಧನ್ವೀರ್ ಸರ್. ಈಗ ಇದು ಸ್ಟೇಜ್ಗೆ ಅಂತಲ್ಲ, ನಿಮಗೂ ಗೊತ್ತು ನನಗೂ ಗೊತ್ತು, ತುಂಬ ಸಂತೋಷವಾಗಿ ಕಳೆದಿದ್ದ ದಿನಗಳನ್ನ ನಿಮ್ಮ ಜೊತೆ. ಅದು ಮತ್ತೆ ಯಾವ್ದಾದ್ರು ಸಿನಿಮಾ ಮಾಡಿ ನನಗೆ ಪಾತ್ರ ಕೊಡ್ತಾ ಇರಿ. ಯಾವಾಗಲೂ ಪಾತ್ರಗಳು ಸಿನಿಮಾ ಮಾಡ್ತಾನೆ ಇರ್ಬೇಕು ನೀವು. ನನಗೂ ಆ ಪಾತ್ರಗಳು ಕೊಡ್ತೀರಿ. ಅಂದರೆ ಧನ್ವೀರ್ ಸರ್ ಯಾವಾಗಲೂ ಹೇಳ್ತಿದ್ರು, ತುಂಬ ಸತಿ ಹೇಳ್ತಿದ್ರು ದರ್ಶನ್ ಸರ್ ಬಗ್ಗೆ, ಡಿಬಾಸ್ ಬಗ್ಗೆ. ನಾನು ಸರ್ ಜೊತೆ 2 ಸಿನಿಮಾ ಮಾಡಿದ್ದೀನಿ, ಬಟ್ ಅವ್ರ ಜೊತೆನೇ ಇದ್ದ ಅನುಭವ ನನಗಿಲ್ಲ. ನನಗೆ ಇವ್ರ ಜೊತೆ ಯಾವಾಗಲೂ ಇದ್ದಾಗ ನನಗೆ ಅವ್ರ ಜೊತೆ ಇದ್ದ ಅನುಭವನೇ ಫೀಲ್ ಮಾಡಿಸ್ತಿದ್ರಿ. ತುಂಬ ಒಂದಿನಾನು ಹುಡುಗರು ಬಿಟ್ಕೊಟ್ಟಿಲ್ಲ ನೀವು. ಇಲ್ಲ, ಇದು ಸತ್ಯ. ಒಂದಿನಾನು ಹುಡುಗರು ಬಿಟ್ಕೊಟ್ಟಿಲ್ಲ ನೀವು. ನಿಮ್ಮ ಕಾರಲ್ಲಿ ನನ್ನ ಮನೆಗೆ ಡ್ರಾಪ್ ಮಾಡಿಸಿದ್ದೀರಿ. ಇಲ್ಲ, ನೀವು ನಂಬಲ್ಲ, ನನ್ನ ಕಾರ್ನ ಯಾರಾದರೂ ಕಳಿಸ್ಬಿಡೋರು. ಅವ್ರಿಗೆ ಹೊಸಾದು ರೇಂಜ್ ರೋವರ್ ತೊಗೊಂಡಿದ್ರು ಆ ಟೈಮಲ್ಲಿ. ಅವ್ರ ಕಾರಲ್ಲಿ ಪ್ರತಿದಿನ ಮನೆಗೆ ಡ್ರಾಪ್ ಮಾಡಿಸಿದ್ದಾರೆ. ಮನೆಗೆ ರೀಚ್ ಆದ ಅಂತ ಫೋನ್ ಮಾಡ್ತಿದ್ರು. ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ. ಆಮೇಲೆ ಒಂದು ಒಳ್ಳೆ ಅದ್ಭುತವಾದ ಪಾತ್ರ. ಥ್ಯಾಂಕ್ ಯು ಶಂಕರ್ ಸರ್, ಥ್ಯಾಂಕ್ ಯು ಚೇತನ್ ಸರ್, ಧನು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರ ನನಗೆ ಸಿಕ್ಕಿದೆ ನಿಮ್ಮಿಂದ, ಬಿಕಾಸ್ ನೀವೇ ರೆಫರ್ ಮಾಡಿದ್ದು ಶಂಕರ್ ಸರ್ಗೆ. ಬಿಕಾಸ್ ನನಗೂ ಶಂಕರ್ ಸರ್ ಪರಿಚಯ ಇರಲಿಲ್ಲ. ನಾನು ಸಲಗ ಮಾಡಿದ್ದೆ ಅನ್ಸುತ್ತೆ. ಸಲಗ ಮಾಡಿ ನನಗೆ ಮೊಟ್ಟ ಮೊದಲು ಒಬ್ಬ ಯಾರಾದರೂ ಸ್ಟಾರು, ಒಬ್ಬ ಹೀರೋ ಫೋನ್ ಮಾಡಿ ಅರ್ಧ ಅವರು ಎಕ್ಸ್ಟ್ರಾಡಿನರಿ ಮಾಡಿದಿರೋ ಬ್ರೋ ಅಂತ ಹೇಳಿದ ಮೊದಲ ಒಬ್ಬ ಸ್ಟಾರ್ ಹೀರೋ ಅಂದರೆ ಅದು ಧನು ಸರ್. ದೇವರಣೆಗೂ ಅವ್ರು ಒಂಚೂರು ಈಗೋ ಇಲ್ಲದೆ ಫೋನ್ ಮಾಡಿದ್ರು, ಎಲ್ಲೋ ನಂಬರ್ ಇಸ್ಕೊಂಡು ಏನು ಮಾಡಿದಿರ ಬ್ರೋ ಅಂತ. ನಿಮ್ಮಿಂದನೇ ಈ ಸಿನಿಮಾ ನನಗೆ ಸಿಕ್ಕಿದ್ದು ಧನು ಸರ್. ಥ್ಯಾಂಕ್ ಯು. ನಿಜವಾಗ್ಲೂ ಈ ಹಾಡನ್ನ ನಾನು ಕೂಡ ಇವಾಗ ಕೇಳ್ಕೊಂಬರ್ಬೇಕಾದ್ರೆ ಅನಿಸಿದ್ದು, ಒಂದು ಸುಮಾರು ಹಾಡುಗಳು ನೆನಪಾಯಿತು. ಒಂದು ತಾಯಿ ಬಗ್ಗೆ ಇರುವಂಥ ಹಾಡುಗಳು ತುಂಬ ನೆನಪಾದವು. ಸೊ ಒಂದು ಒಳ್ಳೆ ಗೀತೆ. ಸೊ ಎಷ್ಟು ಸುಮಧುರವಾಗಿ ಇದು ಮೂಡ್ ಬಂದಿದೆಯೋ, ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ನಂದು ಒಂದು ಪುಟ್ಟ ಪಾತ್ರ, ಬಟ್ ಎರಡೂ ಸೀನ್ಗಳು ಕೂಡ ತುಂಬ ನಿಮ್ಮನ್ನು ನಗಿಸುತ್ತೆ. ತುಂಬ ಖುಷಿಯಾಗಿ ಒಂದು ಸಿನಿಮಾನ ಮಾಡಿದ್ದೀವಿ. ಸೊ ನಿರ್ಮಾಪಕರು ಗೌಡ್ರೆ ನಮಸ್ತೆ, ಮೇಡಮ್ ನಮಸ್ತೆ. ಹಾಗೆ ಇನ್ನು ನಮ್ಮ ನಾಯಕ ನಟರ ಬಗ್ಗೆ ಏನು ಹೇಳೋದು ನಾವು, ಅವರಿಗಾಗಲೇ ಚಿತ್ರ ರಸಿಕರ ಮನಸ್ಸಲ್ಲಿ ಕೂತಿದ್ದಾರೆ. ಸೊ ಈ ಸಿನಿಮಾ ಮುಖಾಂತರ ಕೂಡ ಒಂದು ರೆಬಲ್ ಆಗಿರ್ಬೋದು, ಅಥವಾ ಒಂದು ನೋಡಿದ್ರೆ ಈ ಹಾಡನ್ನು ನೋಡಿದಾಗ ನಿಮ್ಗೆ ಅನಿಸ್ಬೋದು ಆ ಒಂದು ಎಮೋಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಸಿನಿಮಾದಲ್ಲಿ ಇದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಏಪ್ರಿಲ್ 10ನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ನಮ್ಮ ವಾಮನ ಚಿತ್ರನ ಥಿಯೇಟರ್ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಇದು ಶೂಟಿಂಗ್ದೊಂದು ಘಟನೆ ಹೇಳಬೇಕು. ನಾನು ತುಂಬ ದೂರ ಇದ್ದೆ. ಈ ಒಂದು ಶೂಟಿಂಗ್ ಬರುವಾಗ ದೇವನಹಳ್ಳಿ ಹತ್ರ ನಡೀತಾ ಇತ್ತು ಆ್ಯಕ್ಚುಲಿ ಶೂಟಿಂಗು. ಅಲ್ಲಿಂದ ಬಂದು 2 ಗಂಟೆ ತನಕ ಕಾಲ್ ಶೀಟ್ ಇತ್ತು. ಆದರೆ ಡೈರೆಕ್ಟ್ರು ಮೊದಲೇ ಸ್ಕ್ರಿಪ್ಟನ್ನೆಲ್ಲ ಕಳಿಸ್ಕೊಟ್ಟಿದ್ರು. ಹೋಗಿ ಮೇಕಪ್ ಮಾಡ್ಕೊಬೇಕಾದ್ರೆ ಬಂದ್ಬಿಟ್ಟು ಹೇಳಿದ್ರು, ಸರ್ ಇದು ಹಿಂಗಿದೆ, ಹಿಂಗೆ ಆಗತ್ತೆ, ಈ ಥರ ಆಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ 2 ಗಂಟೆ ತನಕ ಕಾಲ್ ಶೀಟ್ ಇದ್ದಿದ್ದು. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ನಮ್ಮ ತಲೆಗೆ ಹೋಗಿದ್ದೆಲ್ಲ ಸರಿ 12 ಗಂಟೆಗೆ ಪ್ಯಾಕಪ್ ಮಾಡಿದ್ವಿ ಆ್ಯಕ್ಚುಲಿ. ಅಷ್ಟು ಒಂದು ಪ್ರೀತಿಯಿಂದ ನಮ್ಮ ನಿರ್ದೇಶಕರು ನಟರನ್ನ ಅಥವಾ ಎಲ್ಲ ಕಲಾವಿದರುಗಳನ್ನು ಬಳಸ್ಕೊಂಡಿರೋದಾಗಿರ್ಬೋದು, ತುಂಬ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ. ಸಿನಿಮಾ ಶೂಟಿಂಗ್ ನಡ್ಬೇಕಾದ್ರೆ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ನಿರ್ಮಾಪಕರು ಎಲ್ಲರೂ ನೋಡ್ಕೊತಾ ಇದ್ರು. ಸೊ ಏಪ್ರಿಲ್ 10ನೇ ತಾರೀಕು ಒಂದು ಒಳ್ಳೆ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಎಲ್ರಿಗೂ ಒಳ್ಳೇದೇ ಆಗಲಿ ಇಡೀ ವಾಮನ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.